ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಮ್ಯಾರೇಜ್ ರಿಲೇಟೆಡ್. ಎಸ್, ನಿಮ್ಮ ಮದುವೆ ಯಾವ ಒಂದು ವ್ಯಕ್ತಿಯ ಜೊತೆ, ಯಾವ ಪ್ರಕಾರದ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಆರ್ಡರ್ ಮಾಡಬೇಕು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲಿಬೇಕು ಅಂದರೆ ಅವರು ಸಹ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಟ್ಯಾರೋ ಬ್ಯಾಚಸ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ, ನ್ಯೂ ಬ್ಯಾಚಸ್. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಲೈವ್ ಸೆಷನ್ಸ್ ಇರುತ್ತೆ, ಟ್ಯಾರೋ ಕೋರ್ಸಸ್ 7 days ಇರುತ್ತೆ. ಸೊ ಅಲ್ಲಿ ತುಂಬ ಕಲಿಯೋದಕ್ಕೆ ಸಿಗುತ್ತೆ, ಲೈವ್ ಪ್ರಾಕ್ಟೀಸಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಟ್ಯಾರೋ ಕೋರ್ಸ್ ಫಾರ್ 7 days. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಇಲ್ಲಿ 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ಸೊ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಗ್ರೀನ್ ಅವೆಂಚೂರಿಯನ್ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ವ್ಯಕ್ತಿಯ ಪರ್ಸ್ನಾಲಿಟಿ ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಹೋಪ್ ನೀವು ಫೈಲ್ಗಳನ್ನು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಫೈಲ್ ನಂಬರ್ 1, ಯಾರು ರೋಸ್ ಕ್ವಾರ್ಟ್ಸ್ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ವ್ಯಕ್ತಿಯ ಪರ್ಸ್ನಾಲಿಟಿ ಹೇಗಿದೆ ನೋಡೋಣ. ದ ಎಂಪರರ್. ಓಕೆ, ದ ಲವರ್ಸ್, 4 of cups, page of pentacles. ಓಕೆ, ಸೊ ನಿಮ್ಮ ಒಂದು ವ್ಯಕ್ತಿಯ ಪರ್ಸ್ನಾಲಿಟಿ ಹೇಗಿದೆ ಆ್ಯಂಡ್ ಇವರ ಜೊತೆ ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ, ಎಷ್ಟು ವರ್ಷದಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ನೋಡೋಣ. ಫಸ್ಟಿಗೆ ಈ ಒಂದು ಪರ್ಸನ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅಂತ ಹೇಳಬಹುದು. ತುಂಬಾ ಮ್ಯಾಚುರಿಟಿ ಅನ್ನೋದು ಇದೆ ಅಂತ ಹೇಳಬಹುದು. ಏಜಲ್ಲಿ ನಿಮಗಿಂತ ಚಿಕ್ಕವರು ಕೂಡ ಆಗಿದ್ದಾರೆ ಅಂತ ಹೇಳಬಹುದು. ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ನೀವು ತುಂಬಾ ಚೈಲ್ಡಿಶ್ ಆಗಿ, ತುಂಬಾ ಮಗು ಥರ ನೀವು ನಡ್ಕೊಳ್ತೀರಾ. ಬಟ್ ಇವರು ಎಲ್ಲವನ್ನೂ ಅಳೆದು ತೂಗಿ ಮಾತಾಡುವಂತಹ ವ್ಯಕ್ತಿತ್ವ ಇವ್ರದ್ದಾಗಿದೆ ಅಂತ ಹೇಳಬಹುದು. ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರಬಹುದು ಇವರು, ಆ್ಯಂಡ್ ಸ್ಪಿರಿಚುವಲ್ ಹೀಲರ್ ಕೂಡ ಆಗಿರಬಹುದು ಇವರು. ಸೊ ಆ ರೀತಿಯ ಒಂದು ವ್ಯಕ್ತಿತ್ವ ಈ ಒಂದು ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಆಟೋಮೆಟಿಕ್ಕಾಗಿ ಇವ್ರ ಜೊತೆ ಯಾರೇ ಮಾತಾಡಿದ್ರೂ ಅಲ್ಲೊಂದು ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಒಂದಷ್ಟು ಸ್ಪಿರಿಚುವಾಲಿಟಿಗೆ ಇವರು ಜಾಸ್ತಿ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಬಹುದು ಈ ವ್ಯಕ್ತಿ. ಆ್ಯಂಡ್ ಈ ವ್ಯಕ್ತಿ ಒಂದಷ್ಟು ಇವರಿಗೆ ಟ್ರಾವೆಲಿಂಗ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ತುಂಬ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಈ ಒಂದು ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ತುಂಬಾ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಬಹುದು. ಆ ಥರದ ಒಂದು ವ್ಯಕ್ತಿತ್ವ ಇವ್ರಿಗೆ. ಆ್ಯಂಡ್ ಈ ಪರ್ಸನ್ ತುಂಬ ಸೈಲೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಬಹುದು. ನೀವು ತುಂಬ ಟಾಕೆಟಿವ್, ತುಂಬ ಮಾತಾಡ್ತೀರಾ. ಬಟ್ ಈ ಪರ್ಸನ್ ತುಂಬಾ ಸೈಲೆಂಟ್ ಆಗಿರ್ತಾರೆ ಅಂತ ಹೇಳ್ಬಹುದು. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಆ್ಯಂಡ್ ಅವ್ರ ಮಾತಲ್ಲಿ ತುಂಬ ತೂಕ ಇರುವಂತಹ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅಂತ ಹೇಳಬಹುದು. ಆ್ಯಂಡ್ ಕೆಲವ್ರದ್ದು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಕೂಡ ಆಗಿದೆ ಅಂತ ಹೇಳಬಹುದು. ನಿಮ್ಮಿಬ್ಬರ ಒಂದು ಕನೆಕ್ಷನ್ ಸೋಲ್ಮೇಟ್ ಆಗಿರುತ್ತೆ. ಆ್ಯಂಡ್ ನಿಮ್ಮಿಬ್ಬರ ಒಂದು ಮದುವೆ ಏನು ಲವ್ ಕಮ್ ಅರೇಂಜ್ ಆಗಿರುತ್ತೆ. ಆ್ಯಂಡ್ ಅರೇಂಜ್ ಮ್ಯಾರೇಜ್ ಕೂಡ ಕೆಲವ್ರದ್ದಾಗಿರುತ್ತೆ. ಆ್ಯಂಡ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಹೇಳಬಹುದು. ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಕ್ಕಿ ಇಲ್ಲಿ ಮದುವೆ ಅನ್ನೋದು ಆಗುತ್ತೆ ಅಂತ ಹೇಳಬಹುದು. ಈ ಪರ್ಸನ್ ತುಂಬ ನಿಮಗಿಂತ ಏಜಲ್ಲಿ ಚಿಕ್ಕವ್ರು ಕೂಡ ಆಗಿರ್ತಾರೆ ಅಂತ ಹೇಳಬಹುದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾವ ಒಂದು ಫೈಲ್ನ ನೀವು ಚೂಸ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಫೈಲ್ ನಂಬರ್ 2, ಯಾರು ಗ್ರೀನ್ ಅವೆಂಚರ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ವ್ಯಕ್ತಿಯ ಪರ್ಸ್ನಾಲಿಟಿ ಹೇಗಿದೆ, ಯಾವ ರೀತಿಯ ವ್ಯಕ್ತಿಯ ಜೊತೆ ನಿಮ್ಮ ಒಂದು ಮ್ಯಾರೇಜ್ ಆಗುತ್ತೆ ಅಂತ ನೋಡೋಣ. ಜಸ್ಟಿಸ್. ಓಕೆ, ಜಸ್ಟಿಸ್ ಕಾರ್ಡ್ ಬಂದಿದೆ. ದ ಎಂಪ್ರೆಸ್, ದ ಫೂಲ್, ಗ್ರೇಟ್, 2 of pentacles. ಓಕೆ, ಸೊ ಈ ಪರ್ಸನ್ ಏನಿದ್ದಾರೆ ತುಂಬ ಲಾಯಲ್ ಆಗಿರ್ತಾರೆ ನಿಮ್ಮ ಜೊತೆ ಅಂತ ಹೇಳಬಹುದು. ತುಂಬ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಕೆಲವೊಂದಷ್ಟು ಸೀಕ್ರೆಟ್ಗಳು ಈ ಒಂದು ವ್ಯಕ್ತಿಗೆ ಇರಬಹುದು. ಸಪೋಸ್ ನೀವೇನಾದರೂ ಇವರ ಒಂದು ಲೈಫಲ್ಲಿ ಒಂದಷ್ಟು ಪಾಸ್ಟ್ಗಳಿದೆ.
ಸೊ ಅದನ್ನು ನೀವು ಕೇಳದೇ ಇದ್ದರೆ ತುಂಬ ಒಳ್ಳೆಯದು. ಬಿಕಾಸ್ ಅಷ್ಟು ಸೀಕ್ರೆಟ್ನ ಇವ್ರು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಸಮ್ ಸೀಕ್ರೆಟಿವ್ ಪರ್ಸ್ನಾಲಿಟಿ ಇವ್ರದ್ದಿದೆ, ಯಾವುದನ್ನು ಬೇಗ ಹೇಳ್ಕೊಳ್ಳೋದಿಲ್ಲ, ಓಪನ್ ಅಪ್ ಆಗೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಒಂದು ಸತಿ ಯಾರನ್ನಾದ್ರೂ ಇಷ್ಟಪಟ್ಟರೆ ತುಂಬ ರಿಸ್ಕ್ ಆದರೂ ಪರವಾಗಿಲ್ಲ, ಅದನ್ನು ಸಕ್ಸಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವ ಇವ್ರದ್ದು. ಯಾರಿಗಾದ್ರೂ ಹೆಲ್ಪ್ ಅಂತ ಬಂದರೆ ಸಾಕು, ಇವರ ಒಂದು ಲೈಫನ್ನು ರಿಸ್ಕಿಗಿಟ್ಟು ಹೆಲ್ಪ್ ಮಾಡುವಂತಹ ಒಂದು ವ್ಯಕ್ತಿತ್ವ ಈ ಒಂದು ವ್ಯಕ್ತಿದು ಅಂತ ಹೇಳಬಹುದು. ಆ್ಯಂಡ್ ಇವರು ತುಂಬ ಸೆಲ್ಫ್ ಅಬ್ಸೆಸ್ಡ್ ಇದ್ದಾರೆ ಅಂತ ಹೇಳಬಹುದು. ಸೆಲ್ಫ್ ಲವ್ ತುಂಬ ಇದೆ ಅಂತ ಹೇಳಬಹುದು. ಏನೇ ಆದ್ರೂ ಫಸ್ಟು ನಾನು ಚೆನ್ನಾಗಿರಬೇಕು, ಆಮೇಲೆ ಎಲ್ಲವೂ ಸರಿ ಮಾಡಬಹುದು ಅಂತಲೂ ಇವ್ರು ಅಂದ್ಕೊಳ್ತಾರೆ ಅಂತ ಹೇಳಬಹುದು. ಸಪೋಸ್ ಈ ಥರದ ಒಂದು ಪರ್ಸ್ನಾಲಿಟಿ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆದರೆ ಇವರು ಮೇನ್ ಹೇಳ್ಕೊಡೋದು ನಿಮಗೆ ಸೆಲ್ಫ್ ಲವ್ ಬಗ್ಗೆನೇ. ಎಸ್, ಸೆಲ್ಫ್ ಲವ್, ಸೆಲ್ಫ್ ಗ್ರೋತ್ ಮೇನ್ ಥಿಂಗ್. ಎಲ್ಲವೂ ಸೆಲ್ಫ್ ಬಗ್ಗೆ ಹೇಗಿರಬೇಕು ಅದ್ರ ಬಗ್ಗೆ ಜಾಸ್ತಿ ನಿಮಗೆ ಹೇಳ್ಕೊಡ್ತಾರೆ ಆ್ಯಂಡ್ ಅದನ್ನು ಕಲಿಸ್ಕೊಡ್ತಾರೆ ಕೂಡ. ಅದನ್ನು ಅವರು ಹೇಗೆ ಸೆಲ್ಫ್ ಲವ್ ಮಾಡ್ತಾರೆ, ಅವರ ಪಾರ್ಟ್ನರ್ ಕೂಡ ಸೆಲ್ಫ್ ಇದರಲ್ಲಿ ಇರಬೇಕು, ಸೆಲ್ಫ್ ಗ್ರೋತ್ ಬಗ್ಗೆ ಫೋಕಸ್ಡ್ ಆಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರದ್ದಾಗಿರುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತ ಹೇಳಬಹುದು. ಪರ್ಸ್ನಲಿ, ಪ್ರೊಫೆಷ್ನಲಿ ಎಲ್ಲದರಲ್ಲೂ ಇವರು ಕೆರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಆಲ್ ಏರಿಯಾಸ್ ಆಫ್ ಲೈಫ್ ಏನಿದೆ ಎಲ್ಲದರಲ್ಲೂ ಇವರು ಬ್ಯಾಲೆನ್ಸ್ಡ್ ಆಗಿರ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಇವರ ಒಂದು ಪರ್ಸ್ನಾಲಿಟಿ ತುಂಬ ಯೂನಿಕ್ ಆಗಿರುತ್ತೆ. ಇವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಅಂತ ಹೇಳಬಹುದು. ಇವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನೋಡಿನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಆ ರೀತಿ ಇರುತ್ತೆ. ಆ್ಯಂಡ್ ಲೈಫಲ್ಲಿ ಇವ್ರಿಗೆ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಸಹ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಇವರ ಪ್ರಾಬ್ಲಮ್ಸ್ನ ಇವರೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ಸಿಂಪತಿ ಅನ್ನೋದು ಇಷ್ಟ ಆಗೋದಿಲ್ಲ. ಯಾರಾದರೂ ಸಿಂಪತಿ ತೋರಿಸ್ತಾ ಕಾಳಜಿಯಿಂದ, ಕನಿಕರದಿಂದ ಇವ್ರಿಗೆ ಏನಾದರೂ ಮಾತಾಡ್ಸೋಕೆ ಬಂದರೆ ಇವ್ರಿಗೆ ತುಂಬ ಇಷ್ಟ ಆಗೋದಿಲ್ಲ, ಅದು ಕೋಪ ಬರುತ್ತೆ ಅವರಿಗೆ. ಸೊ ಅವರ ಒಂದು ವೀಕ್ ಪಾಯಿಂಟ್ ಏನು, ಯಾರು ಕರುಣೆ ಅನ್ನೋದನ್ನು ಈ ಒಂದು ವ್ಯಕ್ತಿಗೆ ತೋರಿಸ್ಬಾರ್ದು. ಆ್ಯಂಡ್ ಇವರು ಜಾಬ್ ನೋಡೋದಾದರೆ ಇವ್ರಿಗೆ ಲಾಯರ್ ಆಗಿರಬಹುದು ಇವರು, ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಈ ಒಂದು ವ್ಯಕ್ತಿ ಇರ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಇವ್ರಿಗೆ ಇನ್ನೊಂದು ಇಷ್ಟ ಆಗದೆ ಇರುವಂತಹ ಒಂದು ಪಾಯಿಂಟ್ ಏನು ಅಂದರೆ, ಇವ್ರಿಗೆ ಸುಳ್ಳು ಹೇಳೋದು ಕಂಡ್ರೆ ಇಷ್ಟ ಆಗೋದಿಲ್ಲ, ಅಥವಾ ಹೈಡ್ ಮಾಡೋದು ಕಂಡ್ರೆ ಇಷ್ಟ ಆಗೋದಿಲ್ಲ. ಬಟ್ ಇವ್ರು ಹೈಡ್ ಮಾಡ್ತಾರೆ, ಬಟ್ ಎದುರುಗಡೆ ಇರುವಂಥ ವ್ಯಕ್ತಿ ಮಾತ್ರ ಹೈಡ್ ಮಾಡಬಾರ್ದು. ಆ ರೀತಿಯ ಒಂದು ಮೈಂಡ್ಸೆಟ್ ಕೂಡ ಇವ್ರದ್ದಿದೆ. ಇವರ ತಪ್ಪನ್ನು ಬೇಗ ಅಕ್ನಾಲೇಜ್ ಮಾಡ್ಕೊಳ್ಳೋದಿಲ್ಲ, ಬಟ್ ಬೇರೆದವರು ಅವರ ತಪ್ಪನ್ನು ಬೇಗ ಅಕ್ನಾಲೇಜ್ ಮಾಡಬೇಕು. ಈ ರೀತಿಯ ಸಮ್ ವೀಕ್ ಪಾಯಿಂಟ್ಸ್ ಈ ಒಂದು ವ್ಯಕ್ತಿಗೆ ಇದೆ. ಇದೆಲ್ಲ ಬಿಟ್ಟರೆ ಈ ಪರ್ಸನ್ ರಿಲೇಷನ್ಶಿಪ್ ಅಂತ ಬಂದರೆ ತುಂಬ ಲಾಯಲ್ ಆಗಿರ್ತಾರೆ. ಅವರು ಕೂಡ ನಾನು ಲಾಯಲ್ ಇರ್ತೀನಿ, ನನ್ನ ಪಾರ್ಟ್ನರ್ ಕೂಡ ಲಾಯಲ್ ಆಗಿರಬೇಕು ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ಳೋದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಒಂದು ಫೈಲ್ನ ಚೂಸ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.